ದೇವರೊಂದಿಗೆ ಮಾಡಿಕೊಂಡ ಒಂದು ಒಪ್ಪಂದ ಮುರಿದು ಹೋದ್ರೆ ಏನಾಗುತ್ತದೆ? ಅಷ್ಟಕ್ಕೂ ಅದನ್ನ ಸರಿಪಡಿಸಲಿಕ್ಕೆ ಪೂರ್ತಿಯಾಗಿ ಒಂದು ಹೊಸ ಒಪ್ಪಂದ ಯಾಕೆ ಬೇಕು? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವು ಮಾನವ ಇತಿಹಾಸದ ಒಂದು ಪ್ರಮುಖವಾದ ದೈವಶಾಸ್ತ್ರೀಯ ಬದಲಾವಣೆಯನ್ನ ನೋಡೋಣ. ಅಂದ್ರೆ ಹಳೆಯ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಗೆ ಆದ ಪರಿವರ್ತನೆ. ನಮ್ಮ ಕಥೆ ಶುರುವಾಗೋದು ಸೇನಾಯಿ ಬೆಟ್ಟದ ಹತ್ತಿರ. ಇಲ್ಲಿ ಇಸ್ರಾಯೇಲಿಯರು ದೇವರ ನೇರವಾದ ಅಗಾಧವಾದ ಸಾನ್ನಿಧ್ಯವನ್ನು ಎದುರಿಸ್ತಾ ಇದ್ರು. ಗುಡುಗು, ಮಿಂಚು ಮತ್ತು ದೇವರ ಧ್ವನಿಯಿಂದ ಅವರಿಗೆ ಎಲ್ಲೆಲ್ಲದ ಭಯ ಆಗಿತ್ತು. ಅಕ್ಷರಶಃ ನಾವು ಸತ್ತೇ ಹೋಗ್ತೀವಿ ಅಂತ ಅನ್ಕೊಂಡಿದ್ರು. ನೋಡಿ, ಇದೇ ಭಯ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮುಖ್ಯ ಸಮಸ್ಯೆಯನ್ನ ಹುಟ್ಟುಹಾಕತ್ತೆ. ಮೊದಲನೇ ಭಾಗ, ಒಂದು ಮಾರಣಾಂತಿಕ ಮುಖಾಮುಖಿ. ಸೀನಾಯಿಯಲ್ಲಿ ಉಂಟಾದ ಆ ಭಯ ಕೇವಲ ಒಂದು ನಾಟಕೀಯ ಘಟನೆ ಆಗಿರಲಿಲ್ಲ. ಅದು ಪವಿತ್ರನಾದ ದೇವರು ಮತ್ತು ಪಾಪಿ ಮನುಷ್ಯರ ನಡುವೆ ಇರುವ ಒಂದು ಆಳವಾದ, ಮೂಲಭೂತವಾದ ಸಂಘರ್ಷವನ್ನು ಬಯಲು ಮಾಡಿತು. ಈಗ ಇದರರ್ಥ ದೇವರು ಕ್ರೂರಿ ಅಂತ ಅಲ್ಲ. ಇದನ್ನ ಹೀಗೆ ಯೋಚನೆ ಮಾಡಿ, ಸೂರ್ಯನ ಅಗಾಧವಾದ ಶಕ್ತಿ ನಮಗೆ ಜೀವ ಕೊಡುತ್ತೆ ಅಲ್ವಾ? ಆದ್ರೆ ಅದೇ ಸೂರ್ಯನಿಗೆ ನಾವು ತುಂಬಾ ಹತ್ರ ಹೋದ್ರೆ ಅದು ನಮ್ಮನ್ನೇ ನಾಶ ಮಾಡತ್ತೆ. ಹಾಗೇನೆ ಅಪರಿಪೂರ್ಣರಾದ ಮನುಷ್ಯರಿಗೆ ದೇವರ ಪರಿಪೂರ್ಣ ಪಾವಿತ್ರ್ಯತೆಯ ನೇರ ಸಂಪರ್ಕ ಅನ್ನೋದು ಮಾರಣಾಂತಿಕ. ಈ ಹೊಂದಾಣಿಕೆ ಇಲ್ಲದ ಕಾರಣ ಮನುಷ್ಯರು ದೇವರನ್ನು ನೇರವಾಗಿ ಎದುರಿಸಿ ಬದುಕೋದು ಸಾಧ್ಯವೇ ಇರಲಿಲ್ಲ. ಈ ಭಯದ ಸ್ಥಿತಿಯಲ್ಲಿ ಜನರು ಒಂದು ಪರಿಹಾರವನ್ನ ಹುಡುಕಿಕೊಳ್ತಾರೆ. ಅವರು ಮೋಶೆಯ ಹತ್ತಿರ, ನೀವೇ ನಮ್ಗೋಸ್ಕರ ದೇವರ ಮಾತಿನ ಕೇಳಿ, ನಾವದನ್ನ ಪಾಲಿಸ್ತೀವಿ ಅಂತ ಬೇಡಿಕೊಳ್ತಾರೆ. ಇದು ಕೇಳಲಿಕ್ಕೆ ಸರಿ ಅನ್ಸಬಹುದು, ಆದ್ರೆ ಇಲ್ಲೊಂದು ದೊಡ್ಡ ತಪ್ಪು ತಿಳುವಳಿಕೆ ಇತ್ತು. ದೇವರ ನಿಯಮಗಳನ್ನ ಕೇಳೋದು ಮಾತ್ರ ಕಷ್ಟ ಅಲ್ಲ, ಅವುಗಳನ್ನ ಪರಿಪೂರ್ಣವಾಗಿ ಪಾಲಿಸುವ ಶಕ್ತಿ ತಮ್ಮಲ್ಲಿ ಇಲ್ಲ ಅನ್ನೋದನ್ನ ಅವರು ಅರ್ಥಕೊಂಡಿರ್ಲಿಲ್ಲ. ಎರಡನೇ ಭಾಗ, ಮೊದಲನೇ ಮುರಿಯಬಹುದಾದ ಒಡಂಬಡಿಕೆ. ಜನರ ಆ ಮನವಿ ಒಂದು ಅಧಿಕೃತ ಒಪ್ಪಂದಕ್ಕೆ ಕಾರಣವಾಯಿತು. ಇದನ್ನೇ ನಾವು ಮೊದಲ ಒಡಂಬಡಿಕೆ ಅಥವಾ ಕಲ್ಲಿನ ಮೇಲೆ ಬರೆದ ಧರ್ಮಶಾಸ್ತ್ರ ಅಂತ ಕರೆಯೋದು. ಈ ಮೊದಲ ಒಡಂಬಡಿಕೆಯ ಸ್ವರೂಪ ತುಂಬಾನೇ ಸ್ಪಷ್ಟವಾಗಿತ್ತು. ಇದು ಕಲ್ಲಿನ ಮೇಲೆ ಕೆತ್ತಿದ ಬಾಹ್ಯ ನಿಯಮಗಳ ಒಂದು ಸಂಗ್ರಹ. ಇದನ್ನ ಪ್ರಾಣಿಗಳ ರಕ್ತದಿಂದ ದೃಢಪಡಿಸಲಾಯಿತು ಮತ್ತು ಮೋಶೆ ಇದಕ್ಕೆ ಮಧ್ಯಸ್ಥಗಾರನಾಗಿದ್ದ. ಇದು ನಮ್ಮನ್ನ ಒಂದು ಬಹಳ ಮುಖ್ಯವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ದೇವರ ಕಾನೂನು ಪರಿಪೂರ್ಣ ಮತ್ತು ಒಳ್ಳೇದು ಆಗಿದ್ರೆ ಹಾಗಾದ್ರೆ ಅದರಲ್ಲಿ ತಪ್ಪೇನಿತ್ತು? ಯಾಕೆ ಒಂದು ಹೊಸ ಒಡಂಬಡಿಕೆ ಬೇಕಾಯಿತು? ಉತ್ತರ ಕಾನೂನಿನಲ್ಲಿಲ್ಲ, ಅದು ನಮ್ಮಲ್ಲೇ ಇದೆ. ಮತ್ತು ಇದು ಮೊದಲ ಒಡಂಬಡಿಕೆಯ ಒಂದು ದೊಡ್ಡ ಮಿತಿಯನ್ನ ನಮಗೆ ತೋರಿಸುತ್ತೆ. ಈ ಸ್ಲೈಡ್ನಲ್ಲಿ ನಿಜವಾಗ್ಲೂ ಒಂದು ಆಸಕ್ತಿಕರವಾದ ವಿಷಯ ಇದೆ. ಅದು ಧರ್ಮಶಾಸ್ತ್ರದ ವಿರೋಧಾಭಾಸ. ಅದು ಒಂದು ಪರಿಪೂರ್ಣ ಕನ್ನಡಿಯ ಹಾಗೆ ನಮ್ಮ ಪಾಪ, ನಮ್ಮ ಅಪೂರ್ಣತೆ ಎಲ್ಲವನ್ನೂ ಸ್ಪಷ್ಟವಾಗಿ ತೋರಿಸುತ್ತೆ. ಆದ್ರೆ ಕನ್ನಡಿಯಲ್ಲಿ ಕಾಣುವ ಕೊಳೆಯನ್ನ ಸರಿಪಡಿಸೋಕೆ ಕನ್ನಡಿಯಿಂದ ಆಗಲ್ವಲ್ವಾ? ಹಾಗೇನೆ ಧರ್ಮಶಾಸ್ತ್ರ ಸಮಸ್ಯೆಯನ್ನ ತೋರಿಸುತ್ತೆ, ಆದ್ರೆ ಅದನ್ನ ಸರಿಪಡಿಸೋ ಶಕ್ತಿಯನ್ನ ಕೊಡೋದಿಲ್ಲ. ಹಾಗಾಗಿ ಇಲ್ಲೇ ಇದೆ ನಿರ್ಣಾಯಕ ಅಂಶ. ಕಾನೂನು ಹೊರಗಿತ್ತು ಕಲ್ಲಿನ ಫಲಕಗಳ ಮೇಲೆ, ಆದ್ರೆ ಸಮಸ್ಯೆ ಒಳಗಿತ್ತು ಮಾನವನ ಹೃದಯದಲ್ಲಿ. ಕಲ್ಲು ಹೃದಯವನ್ನ ಬದಲಾಯಿಸೋಕೆ ಸಾಧ್ಯವಿಲ್ಲದ ಕಾರಣ ಆ ಒಡಂಬಡಿಕೆ ವಿಫಲ ಆಗೋದು ಖಚಿತವಾಗಿತ್ತು. ಮೂರನೇ ಭಾಗ, ವಾಗ್ದಾನವಾಡಿದ ಪರಿಪೂರ್ಣ ಮಧ್ಯಸ್ಥಗಾರ. ಆದ್ರೆ ಆಶ್ಚರ್ಯ ಏನಂದ್ರೆ, ಮೊದಲ ಒಡಂಬಡಿಕೆ ಸ್ಥಾಪನೆ ಆಗ್ತಾ ಇದ್ದ ಹಾಗೆಯೇ ದೇವರು ಅದಕ್ಕಿಂತ ಉತ್ತಮವಾದದ್ದಕ್ಕೆ ಒಂದು ಹೊಸ ಭರವಸೆಗೆ ದಾರಿ ಮಾಡಿಕೊಡ್ತಾ ಇದ್ದ. ನೋಡಿ, ಮೋಶೆಯ ಮೂಲಕವೇ ದೇವರು ಈ ಅದ್ಭುತವಾದ ವಾಗ್ದಾನವನ್ನ ನೀಡಿದನು. ಇದು ಭವಿಷ್ಯದಲ್ಲಿ ಬರುವ ಒಬ್ಬ ಅಂತಿಮ ಮಧ್ಯಸ್ಥಗಾರನ ಕಡೆಗೆ ಕೈತೋರಿಸುತ್ತೆ. ಮೋಶೆಯಂತಹ ಕೇವಲ ಒಬ್ಬ ಮನುಷ್ಯ, ತಾತ್ಕಾಲಿಕ ಪರಿಹಾರ ಅಷ್ಟೇ. ಆದ್ರೆ ಈ ವಾಗ್ದಾನ ಶಾಶ್ವತ ಪರಿಹಾರ ಕೊಡಬಲ್ಲ ಒಬ್ಬನ ಬಗ್ಗೆ ಹೇಳ್ತಾಯಿತ್ತು. ಆದರೆ ಈ ಹೊಸ ಮಧ್ಯಸ್ಥಗಾರ ಮೋಶೆಯ ಹಾಗೆ ಇನ್ನೊಬ್ಬ ಮನುಷ್ಯ ಆಗಿರೋಕೆ ಸಾಧ್ಯ ಇರ್ಲಿಲ್ಲ. ಯಾಕಂದ್ರೆ ಯಾವುದೇ ಸೃಷ್ಟಿ, ಅದು ಮನುಷ್ಯನೇ ಆಗಿರ್ಲಿ ಅಥವಾ ದೇವದೂತನೇ ಆಗಿರ್ಲಿ, ಪಾಪ ಮಾಡುವ ಸಾಧ್ಯತೆ ಇದ್ದೇ ಇರುತ್ತೆ. ಪರಿಪೂರ್ಣ ದೇವರು ಮತ್ತು ಪಾಪಿ ಮನುಷ್ಯರ ನಡುವಿನ ಆ ದೊಡ್ಡ ಅಂತರವನ್ನ ತುಂಬಬೇಕಾದ್ರೆ ಆ ಮಧ್ಯಸ್ಥಗಾರ ಎರಡೂ ಆಗಿರ್ಬೇಕಿತ್ತು, ಸಂಪೂರ್ಣವಾಗಿ ದೇವರು ಮತ್ತು ಸಂಪೂರ್ಣವಾಗಿ ಮನುಷ್ಯ. ನಾಲ್ಕನೆಯ ಭಾಗ, ಹೊಸ ಮುರಿಯಲಾಗದ ಒಡಂಬಡಿಕೆ. ಈ ಪರಿಪೂರ್ಣ ಮಧ್ಯಸ್ಥಗಾರ ಯೇಸುಕ್ರಿಸ್ತ ಒಂದು ಸಂಪೂರ್ಣವಾಗಿ ಬೇರೆಯೇ ಆದ ಒಪ್ಪಂದವನ್ನ ತರುತ್ತಾನೆ. ಇದು ಹೃದಯದ ಮೇಲೆ ಬರೆಯಲ್ಪಟ್ಟ ಕಾನೂನು, ಮತ್ತು ಇದು ನಮ್ಮನ್ನ ಮೂಲ ಸಮಸ್ಯೆಯ ಪರಿಹಾರಕ್ಕೆ ಕರೆದುಕೊಂಡು ಹೋಗುತ್ತೆ. ಈ ಹೋಲಿಕೆ ಎಲ್ಲವನ್ನೂ ಸ್ಪಷ್ಟಪಡಿಸಿದೆ. ನೋಡಿ, ಮಧ್ಯಸ್ಥಗಾರ ಮೋಶೆಯಿಂದ ಯೇಸುವಿಗೆ ಬದಲಾಗುತ್ತಾನೆ. ಕಾನೂನು ಕಲ್ಲಿನಿಂದ ಹೃದಯಕ್ಕೆ ಬರುತ್ತೆ,
ಆಹಾರ ಪ್ರಾಣಿಗಳ ರಕ್ತದಿಂದ ದೇವರ ರಕ್ತಕ್ಕೆ ಬದಲಾಗುತ್ತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಫಲಿತಾಂಶ ಕೇವಲ ಪಾಪವನ್ನ ತೋರಿಸುವುದರಿಂದ ಪಾಪವನ್ನೇ ಸಂಪೂರ್ಣವಾಗಿ ಜಯಿಸುವುದಕ್ಕೆ ಬದಲಾಗುತ್ತೆ. ಇದು ಒಂದು ಸಂಪೂರ್ಣ ಪರಿವರ್ತನೆ. ಇದೊಂದು ಬಹಳ ಮುಖ್ಯವಾದ ಅಂಶ. ಹೊಸ ಒಡಂಬಡಿಕೆ ದೇವರ ನೈತಿಕ ಕಾನೂನನ್ನ ತೆಗೆದುಹಾಕೋದಿಲ್ಲ, ಬದಲಾಗಿ ಅದನ್ನ ಪಾಲಿಸ್ಲಿಕ್ಕೆ ಮಾನವನಿಗೆ ಒಂದು ಸಂಪೂರ್ಣ ಹೊಸ ದಾರಿಯನ್ನ ಕೊಡುತ್ತೆ. ಹೊರಗಿನ ಒತ್ತಡದಿಂದಲ್ಲ, ಬದಲಾಗಿ ಒಳಗಿನ ಪರಿವರ್ತನೆಯಿಂದ. ಕಲ್ಲಿನ ಫಲಕಗಳಿಂದ ಹೃದಯಗಳಿಗೆ. ನಮ್ಮ ಕೊನೆಯ ವಿಭಾಗದಲ್ಲಿ ನಾವು ಈ ಇಡೀ ಕಥೆಯ ಕ್ಲೈಮ್ಯಾಕ್ಸ್ ನೋಡೋಣ, ಅಂದ್ರೆ ಹೊಸ ಒಡಂಬಡಿಕೆ ಸಾಧ್ಯವಾಗಿಸುವ ಆಂತರಿಕ ಪರಿವರ್ತನೆಯ ಅದ್ಭುತ ಪ್ರಕ್ರಿಯೆ. ಈ ಪರಿವರ್ತನೆ ಹೇಗೆ ನಡೆಯುತ್ತೆ ಅಂದ್ರೆ ಈ ಸ್ಪಷ್ಟವಾದ ಹಂತಗಳಲ್ಲಿ. ಮೊದಲು, ಕಾನೂನು ನಮಗೆ ನಮ್ಮ ಅಸಹಾಯಕತೆಯನ್ನ ತೋರಿಸುತ್ತೆ. ಎರಡನೆಯದಾಗಿ, ಯೇಸುವಿನ ತ್ಯಾಗ ನಮ್ಮ ಪಾಪದ ಸಾಲವನ್ನ ತೀರಿಸುತ್ತೆ. ಮೂರನೆಯದಾಗಿ, ಪವಿತ್ರಾತ್ಮನು ಆ ಕಾನೂನನ್ನ ನಮ್ಮ ಹೃದಯದ ಮೇಲೆ ಬರೆಯುತ್ತಾನೆ, ಅದನ್ನ ನಮ್ಮ ಆಸೆಗಳ ಒಂದು ಭಾಗವನ್ನಾಗಿ ಮಾಡ್ತಾನೆ. ಮತ್ತು ಕೊನೆಗೆ, ನಮ್ಮ ಪ್ರೇರಣೆ ಸಂಪೂರ್ಣವಾಗಿ ಬದಲಾಗುತ್ತೆ. ನಾವು ಶಿಕ್ಷೆಯ ಭಯದಿಂದಲ್ಲ, ಬದಲಾಗಿ ಪ್ರೀತಿ ಮತ್ತು ಕೃತಜ್ಞತೆಯಿಂದ ದೇವರನ್ನ ಪಾಲಿಸೋಕೆ ಶುರು ಮಾಡ್ತೀವಿ. ಈ ಅದ್ಭುತವಾದ ಬದಲಾವಣೆಯನ್ನ ಈ ಮಾತು ಸಂಪೂರ್ಣವಾಗಿ ಹಿಡಿದಿಡುತ್ತೆ. ಅದೇ ಕಾನೂನು, ಅದೇ ಪರಿಪೂರ್ಣವಾದ ಮಟ್ಟ, ಆದ್ರೆ ನಮ್ಮ ಜೊತೆಗಿನ ಅದರ ಸಂಬಂಧ ಪೂರ್ತಿಯಾಗಿ ಬದಲಾಗುತ್ತೆ. ಯಾವುದೋ ಒಂದು ಕಾಲದಲ್ಲಿ ನಮ್ಮನ್ನ ದೋಷಿ ಅಂತ ತೀರ್ಪು ಕೊಡ್ತಿತ್ತೋ, ಈಗ ಅದೇ ನಮ್ಗೆ ಜೀವದ ಮಾರ್ಗವಾಗುತ್ತೆ. ಯಾಕಂದ್ರೆ ಅದನ್ನ ಪಾಲಿಸುವ ಶಕ್ತಿ ಈಗ ನಮ್ಗೆ ಒಳಗಿನಿಂದಲೇ ಸಿಕ್ಕಿದೆ. ಹಾಗಾದ್ರೆ ನಾವು ಈ ಪ್ರಶ್ನೆಯೊಂದಿಗೆ ಮುಗಿಸೋಣ. ಹೊರಗಿನ ಒಂದು ನಿಯಮ ಒಳಗಿನ ಒಂದು ಸತ್ಯವಾದಾಗ ಏನಾಗುತ್ತದೆ? ಭಯದಿಂದ ಮಾಡುವ ವಿಧೇಯತೆಗೂ ಪ್ರೀತಿಯಿಂದ ಹುಟ್ಟುವ ವಿಧೇಯತೆಗೂ ಇರುವ ನಿಜವಾದ ವ್ಯತ್ಯಾಸವೇನು? ಇದು ಹೊಸ ಒಡಂಬಡಿಕೆಯು ನಮ್ಮನ್ನು ಆಳವಾಗಿ ಯೋಚಿಸಲು ಬಿಡುವ ಒಂದು ಪರಿವರ್ತಕ ಸತ್ಯ.